ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಅಶ್ವಿನಿ ಧ್ರುವಂತ್ ತೆಗಳಿದವರ ಮುಂದೆ ಭೇಷ್ ಎನಿಸ್ಕೊಂಡ್ರು. ಬದ್ಧ ವೈರಿಗಳಿಂದಲೇ ಉತ್ತಮ ಪಡೆದ್ರು. ಸೀಸನ್ 12ರ ಕೊನೆಯ ಚಪ್ಪಾಳೆಯನ್ನು ಕಿಚ್ಚನಿಂದ ಗಿಟ್ಟಿಸಿಕೊಂಡ್ರು. ಅಶ್ವಿನಿ ಆಟಕ್ಕೆ ಕಿಚ್ಚನ ಚಪ್ಪಾಳೆ ಓಕೆ, ಆದ್ರೆ ಧ್ರುವಂತ್ಗೆ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಎಂದು ಚಪ್ಪಾಳೆ ತಟ್ಟಿದ್ಯಾಕೆ? ಅಶ್ವಿನಿಗೆ ವೇಸ್ಟ್ ಎಂದಿದ್ದ ಗಿಲ್ಲಿ ಕಾವ್ಯಕ್ಕೆ ಕಿಚ್ಚ ಕ್ಲಾಸ್ ತೆಗೆದುಕೊಂಡ್ರ? ಪಂಚಾಯಿತಿಯಲ್ಲಿ ದಿಢೀರಂತ ಗಿಲ್ಲಿ ಮುಖ ಕೆಳಗ್ ಮಾಡಿದ್ಯಾಕೆ? ಕಾವ್ಯ ಶಾಕ್ ಆಗಿದ್ಯಾಕೆ? ಈ ವಾರ ಪೂರ್ತಿ ಗಿಲ್ಲಿನ ರಕ್ಷಿತಾನ ವಿಲನ್ ಮಾಡಿಬಿಟ್ರು. ಅಶ್ವಿನಿ ಧ್ರುವಂತ್ನ ಹೀರೋ ಮಾಡಿದ್ರು. ಇಷ್ಟು ವಾರ ಗೆಲ್ಲಕ್ಕಾಗದೇ ಇರೋ ಅಶ್ವಿನಿ ಧ್ರುವಂತ್ ಈ ವಾರನೇ ಯಾಕೆ ಅಷ್ಟು ಟಾಸ್ಕ್ಗಳನ್ನ ಗೆದ್ದಿತ್ತು? 50 ಲಕ್ಷ ಉಳಿಸಲು ಬಿಗ್ ಬಾಸ್ ಹೊಸ ಸ್ಟ್ರಾಟಜಿನ ಮಾಡ್ತಿದ್ದಾರಾ? ಈ ಬಾರಿ ಅಶ್ವಿನಿ ಗೌಡ ಕಪ್ ಗೆದ್ದು ಬಿಗ್ ಬಾಸ್ನ ಇತಿಹಾಸದಲ್ಲಿ 2ನೇ ಮಹಿಳಾ ವಿನ್ನರ್ ಆಗ್ತಾರಾ? ಬನ್ನಿ ಏನಾಗ್ತಾ ಇದೆ ನೋಡೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಬಿಗ್ ಬಾಸ್ನ ಆಟವನ್ನ ಅನಲೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ, ಯಾವ ರೀತಿಯಾಗಿ, ಯಾವ ಹಂತದಲ್ಲಿ ತಿರು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ವೀಕ್ಷಕರು ಏನು ಓಟ್ಗಳನ್ನು ಹಾಕ್ತಾರಲ್ಲ, ಆ ಓಟಿನ ಮಾನದಂಡವಾಗಿ ನಾವು ಕಪ್ಪನ್ನು ಕೊಡ್ತೀವಿ ವಿನ್ನರ್ಗೆ ಅಂತ ಹೇಳ್ತಾರೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಒಳಗೆ ಅಂದರೆ ಕೆಲವೊಂದು ಟೈಪ್ಗಳು ಆಗ್ತಾ ಇರುತ್ತೆ. 50 ಲಕ್ಷ ಬೇಕಾ ಅಥವಾ ನಿಮಗೆ ಕಪ್ ಕೊಟ್ಟರೆ ಸಾಕಾ ಅನ್ನೋ ರೀತಿಯಾದಂಥ ಒಂದಷ್ಟು ಈ ರೀತಿಯಾದಂಥ ಮಾತುಕತೆಗಳು ನಡೀತಾ ಇರುತ್ತೆ. ಸೊ ಅದರಲ್ಲಿ ಈ ಅಶ್ವಿನಿ ಗೌಡ ಅವರ ಹೆಸರು ತಳಕ್ಕೆ ಹಾಕ್ಕೊಳ್ತಾ ಇದೆ ಸದ್ಯಕ್ಕೀಗ. ಅಶ್ವಿನಿ ಗೌಡ ಅವರು ತುಂಬ ಐಷಾರಾಮಿ ಜೀವನವನ್ನು ಮಾಡ್ತಿದ್ದಾರೆ. ಅವರಿಗೆ ಕೋಟಿ ಕೋಟಿ ಆಸ್ತಿ ಇದೆ, ಕೋಟಿ ಒಡತಿ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಈ 50 ಲಕ್ಷ ಅವ್ರಿಗೆ ಜುಜುಬಿ ಅಂತಂದ್ರೂ ಕೂಡ ತಪ್ಪಿಲ್ಲ. ಸೊ ಅಂಥವರಿಗೆ ಈಗ ಒಂದು ಟಾಸ್ಕಿಗೆ ಎದುರಾಗಿದೆ. ನಿಮಗೆ 50 ಲಕ್ಷ ಬೇಕಾ ಅಥವಾ ನಿಮಗೆ ವಿನ್ನರ್ ಸ್ಥಾನ ಬೇಕಾ, ಕಪ್ಪು ಬೇಕಾ ಅಂತ ಈ 2 ಆಪ್ಷನ್ ಇಟ್ಟಾಗ ಅವ್ರಿಗೆ ಸಹಜವಾಗಿ ಅವ್ರಿಗೇನಂತಂದರೆ ಈ ಸೀಸನ್ 12ರ ಕ್ರೆಡಿಬಿಲಿಟಿ ಬೇಕು, ಮತ್ತು ಅವರು ವಿನ್ನರ್ ಅನ್ನೋ ಆ ಒಂದು ಚಾರ್ಮ್ ಬೇಕು, ಮತ್ತು ಆ ಒಂದು ಹೆಗ್ಗಳಿಕೆ ಬೇಕು. ಅದರಲ್ಲೂ ಬಿಗ್ ಬಾಸ್ನ ಇತಿಹಾಸದಲ್ಲಿ 2ನೇ ಮಹಿಳೆ ಅಶ್ವಿನಿ ಗೌಡ ಅವರು ಗೆದ್ರು ಅನ್ನೋ ಆ ಒಂದು ಕಿರೀಟ ಬೇಕು ಅನ್ನೋ ಒಂದು ಹೆಬ್ಬಯಕೆ ಅಶ್ವಿನಿ ಗೌಡ ಅವರದು ಅನ್ನೋದೇ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಚರ್ಚೆಗಳು. ಸೊ ಅದಕ್ಕೆ ಪುಷ್ಟಿ ಕೊಡುವಂತೆ ಈ 2 ವಾರ ಆಟವೂ ಕೂಡ ಅದೇ ರೀತಿಯಾಗಿ ಹೋಯಿತು. ನೋಡ್ತಾ ಇದ್ದೀರಿ ನೀವು, ಗಿಲ್ಲಿ ಕ್ಯಾಪ್ಟನ್ ಆದಾಗಿನಿಂದನೂ ಕೂಡ ಮನೆಯ ವಾತಾವರಣ ಯಾವ ರೀತಿಯಾಗಿದೆ. ಇಷ್ಟು ದಿನಗಳ ಕಾಲ ಗಿಲ್ಲಿಯಿಂದ TRPನ ಪಡಿತಾ ಇದ್ದಂತಹ ಕಲರ್ಸ್ ಕನ್ನಡದವರು ಇಲ್ಲಿವರೆಗೂ TRPನ ಪಡೆದ್ರು, ಚಾನಲ್ನ ಟಾಪ್ ಅನ್ನೋರ್ಗೂ ಕೂಡ ತೆಗೆದುಕೊಂಡೋದ್ರು. ಇನ್ನೇನೀಗ ಮುಗೀತಲ್ಲ, ಸೀಸನ್ನು ಮುಗೀತು. ಸೊ TRPನ ತೆಗೆದುಕೊಂಡ್ರು. ಸೊ ಅವರೆಲ್ಲ ಕಮರ್ಷಿಯಲ್ ಆ್ಯಡ್ಸ್ಗಳನ್ನು ಕೂಡ ಓಡಿಸಿರ್ತಾರೆ, ಭರ್ಜರಿ ಹಣ ಹೊಂದಿರುತ್ತೆ. ಇನ್ನೇನೀಗ ಉಳಿದಿರೋದಂತಂದರೆ ಈಗ 50 ಲಕ್ಷವನ್ನು ಕೂಡ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹಪಾಹಪಿಯಲ್ಲಿ ಈಗ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ನ ತಂಡ ಇದೆಯಾ ಅನ್ನೋ ಪ್ರಶ್ನೆ ಈಗ ಕಟ್ಟುಕಡಿಯದಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಈಗ ಬಡವರ ಮಕ್ಕಳು ಈಗ ಬಲಿಪುಷ ಆಗ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಿದೆ. ಎಸ್ ವೀಕ್ಷಕರೇ, ಏನಾಗ್ತಾ ಇದೆ ಅಂತಂತಂದ್ರೆ ಈಗ ನೋಡಿ, 2 ವಾರದ ಆಟವನ್ನ ನೋಡ್ತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆದಾಗಿನಿಂದ ನಾವು ಒಂದು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿದ್ರೆ ಗಿಲ್ಲಿ ಏನೇ ಮಾಡಿದ್ರು, ಏನೇ ಮಾತಾಡಿದ್ರು, ಮತ್ತೆ ಅವ್ರು ಯಾವುದೇ ರೀತಿ ಬಿಹೇವ್ ಮಾಡಿದ್ರು ಸಹಿತ ಅದೆಲ್ಲವೂ ಕೂಡ ನೆಗೆಟಿವ್ ಆಗಿ ತೋರಿಸುವಂಥ ಪ್ರಯತ್ನಗಳು ಆದವು. ಮತ್ತೆ ಕಳೆದ ವಾರ ನೋಡಿ, ಅವರು ವಾರ ಪೂರ್ತಿ ಅವರನ್ನ ನೆಗೆಟಿವ್ ಆಗಿ ತೋರಿಸಿದ್ರು. ವಾರದ ಅಂತ್ಯದಲ್ಲಿ ಅಂತಂದರೆ ಕಳೆದ ವಾರ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಬೆಣ್ ತಟ್ತಾರೆ. ಒಂದು ರೀತಿ ಹೆಂಗಂತಂದರೆ ಆಟವನ್ನು ಯಾರಿಗೂ ಕೂಡ ಅನಲೈಸ್ ಮಾಡೋಕ್ಕೆ ಆಗದೇ ಇರೋ ಒಂದು ರೀತಿಯಾಗಿ ಇವರೇ ಹೇಳ್ದಂಗೆ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿ. ಕಳೆದ ವಾರ ಗಿಲ್ಲಿಗೆ ಕ್ಲಾಸ್ ತೆಗೆದುಕೊಳ್ತಾರೆ, ಕಾವ್ಯ ವಿಚಾರದಲ್ಲಿ ಫೇವರಿಸಮ್ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತು. ಆದರೆ ಕಿಚ್ಚ ಸುದೀಪ್ ಅವರು ಅವ್ರ ಬೆಣ್ಣೆ ತಟ್ಟಿದ್ರು, ಮತ್ತು ಅಶ್ವಿನಿ ಗೌಡ ಅವರಿಗೆ ಬೈದಿದ್ದುಂಟು. ಬಟ್ ಈ ವಾರ ನಾವು ನೋಡ್ತಾ ಇದ್ದೀವಿ, ಅಂದರೆ ಜನಗಳ ಕಣ್ಣಿಗೆ ಗಿಲ್ಲಿ ಅವರನ್ನ ಕೆಟ್ಟವರನ್ನಾಗಿ ಬಿಂಬಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ದಂಗೆ ಕಾಣಿಸ್ತು. ಕೊನೆಯದಾಗಿ ಈ ವಾರ ನಾವು ಅದನ್ನು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ನೋಡಿ, ಗಿಲ್ಲಿ ಅಶ್ವಿನಿ ಗೌಡ ಅವರನ್ನ ನೀನು ವೇಸ್ಟು, ನೀನು ದಬಾಕು, ನೀ ಅದು, ನೀ ಇದು, ನಿನಗೆ ಆಡಕ್ಕೆ ಬರೋಂಗಿಲ್ಲ, ಮುದುಕಿ, ಹಲ್ಸೆಟ್ಟು, ಹೀಗೆ ಬಾಯಿಗೆ ಬಂದಂಗೆ ಅಶ್ವಿನಿ ಗೌಡಗೆ ಗಿಲ್ಲಿಯವರು ಬೈತಿದ್ರು. ಸೊ ಅದನ್ನು ಯಥಾವತ್ತಾಗಿ ತೋರಿಸಿದ್ರು. ಕೆಲವೊಂದು ಏನಂತಂದರೆ ಕೆಲವೊಂದನ್ನು ತೋರಿಸೋದಿಲ್ಲ ಇವರು. ಹೆಂಗಂತಂದರೆ ಯಾರನ್ನ ಹೈಲೈಟ್ ಮಾಡಬೇಕು, ಯಾವ ವಿಚಾರವನ್ನು ಹೈಲೈಟ್ ಮಾಡಬೇಕು ಅನ್ನೋದು ಅವ್ರ ಕೈಯಲ್ಲೇ ಇರುತ್ತಲ್ವ. ಸೊ ಹಾಗಾಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಏನೇನು ಮಾಡಿದ್ದಾರೆ ಅನ್ನೋದು ನಮಗೇನು ಗೊತ್ತು ಅಲ್ವಾ. ಸೊ ಅದನ್ನು ಯಾವುದನ್ನು ಕೂಡ ತೋರಿಸಿಲ್ಲ. ಗಿಲ್ಲಿ ಅವರು ಮಾಡಿದ್ದನ್ನೆಲ್ಲವನ್ನು ಕೂಡ
ತೋರಿಸಿದ್ರು. ಸೊ ಈ ವಾರದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರೇ ಹೀರೋ ಆಗ್ತಾ ಇದ್ದದನ್ನು ನೀವು ನೋಡ್ಬೋದು. ಮತ್ತು ಟಾಸ್ಕ್ಗಳು ಕೂಡ ಅದೇ ರೀತಿಯಾಗಿ ರೆಡಿ ಆಗ್ತಾ ಇದ್ದದನ್ನು ನೀವು ನೋಡಿದರೆ, ಅದೇ ರೀತಿಯಾಗಿ ಟಾಸ್ಕ್ಗಳು ಕೂಡ ಅವರೇ ಗೆಲ್ಲಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಯಾಕಂತಂದರೆ ರಘು ಅವರು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆಟ ಆಡಿರುವಂತಹ ವ್ಯಕ್ತಿ. ಅಂಥದ್ರಲ್ಲಿ ಈ ಆಟಗಳಲ್ಲಿ ಅವರು ಸೋಲನ್ನು ಕಾಣಬೇಕಾಗಿದ್ದಂಥ ಪರಿಸ್ಥಿತಿಗಳು ಕೂಡ ಆಗಾಗ ಎದುರಾಗ್ತಾ ಇತ್ತು. ಅದರಲ್ಲೂ ಧನುಷ್ ಅವರು ಕೂಡ ಅವರ ಉಸ್ತುವಾರಿಯಲ್ಲಿ ಎಡವಿದಾರವರು ಅಂತಂದರೆ ಧ್ರುವಂತ್ ಅವರು ತುಂಬ ಮಿಸ್ಟೇಕ್ಗಳನ್ನು ಮಾಡಿದ್ರು. ಆಗ ಮಧ್ಯಪ್ರವೇಶವನ್ನು ಮಾಡಲೇ ಇಲ್ಲ ಬಿಗ್ ಬಾಸ್ ತಂಡ. ಸೊ ಈ ರೀತಿಯಾದಂಥ ಒಂದಷ್ಟು ಮಿಸ್ಟೇಕ್ಗಳು ನಡೆದವು. ಆದ್ರೂ ಸಹಿತ ಈಗ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ರೆ ಕಪ್ಪು ಕೊಡುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಸೊ ಇಲ್ಲಿವರೆಗೂ ಗಿಲ್ಲಿ 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 ಅಂತ ಹೇಳಿ ಹೈಪ್ ಕ್ರಿಯೇಟ್ ಮಾಡಿಬಿಟ್ರು. ಸೊ ಒಮ್ಮೆಲೆ ದಿಢೀರ್ ಅಂತ ಹೇಳಿ ಗಿಲ್ಲಿನ ಮೇಲಿಂದ ಕೆಳಗೆ ಬಿಟ್ಟಂಗೆ ಆಗ್ತಾ ಇದೆ. ಸೊ ಈಗ ಗಿಲ್ಲಿ ಕೈಗೆ ಕಪ್ಪು ಕೊಡೋದಿಲ್ಲ. ಕೊಟ್ಟರೆ ಏನು ಅಂತಂದರೆ ಹೀಗೆ ರನ್ನರ್ ಅಪ್ 1 ರನ್ನರ್ ಅಪ್ 2 ಈ ರೀತಿಯಾಗಿ ಕೊಡ್ಬೋದು ಅನ್ನೋದಿದೆ. ಸೊ ಕಾದು ನೋಡೋಣ ಏನಾಗ್ಬೋದು ಅಂತ ಹೇಳಿ. ಒಟ್ಟಿನಲ್ಲಿ ಈ ಹಣದ ಆಟದಲ್ಲಿ ಈಗ ಬಡವರ ಮಕ್ಕಳು ಬಲಿ ಆಗೋ ಸಾಧ್ಯತೆ ಇದೆ. ಇನ್ನು ರಕ್ಷಿತಾ ವಿಚಾರಕ್ಕೆ ಅಂತಂದರೆ ರಕ್ಷಿತಾ ಫುಲ್ ಎಂಗೇಜಿವ್ ಆಗಿರ್ತಾಳೆ ಬಿಗ್ ಬಾಸ್ ಮನೆಯಲ್ಲಿ. ಎಲ್ರಿಗೂ ಕೆಲಸ ಮಾಡಿಕೊಡೋದಾಗಲಿ, ತಾನು ಕೆಲಸ ಮಾಡೋದಾಗಲಿ, ಒಟ್ಟಿನಲ್ಲಿ ಒಂದು ರೀತಿ ಏನಾದರೂ ಒಂದು ಚಟುವಟಿಕೆಯಲ್ಲಿ ಇರುವಂಥ ಹುಡುಗಿ. ಸೊ ಅವರನ್ನು ಕೂಡ ಈ ವಾರ ನೀವು ನೋಡಿದ್ರೆ ಯಾವುದೋ ಒಂದು ಸಣ್ಣ ಸಿಲ್ಲಿ ರೀಸನ್ ಪಾಸಿಟಿವ್ ಆಗಿರುವಂಥ ವಿಚಾರವನ್ನೇ ಪಂಚಾಯಿತಿಯಲ್ಲಿ ಹೈಲೈಟ್ ಮಾಡಿ ಅವ್ರಿಗೆ ಬೈತಾ ಇರೋದುಂಟು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಅವರನ್ನೆಲ್ಲ ವಿಲನ್ ಮಾಡ್ತಾ ಈ ಧ್ರುವಂತ್ ಮತ್ತು ಅಶ್ವಿನಿನ ಹೀರೋ ಮಾಡಿದ್ರು. ಇನ್ನು ನಾವೀಗ ಕಿಚ್ಚನ ಚಪ್ಪಾಳೆಗೆ ಈಗ ಧ್ರುವಂತ್ ಅವರು ಮತ್ತು ಅಶ್ವಿನಿ ಗೌಡ ಎಷ್ಟರ ಮಟ್ಟಿಗೆ ಅರ್ಹರು ಅನ್ನೋದನ್ನು ನೋಡಿದ್ರೆ, ಎಸ್ ವೀಕ್ಷಕರೇ, ಈಗ ಚಪ್ಪಾಳೆ ವಿಚಾರಕ್ಕೆ ಅಂತ ಬಂದರೆ ಅಶ್ವಿನಿ ಗೌಡ ಅವ್ರಿಗೆ ಕಿಚ್ಚನ ಚಪ್ಪಾಳೆನ ಕೊಟ್ಟಿದ್ದು ತುಂಬ ಅಂದರೆ ತುಂಬ ಒಳ್ಳೆಯ ಕೆಲಸ. ನಾನು ಕೂಡ ಒಂದು ವಿಮೆನ್ ಆಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಅವರ ಏಜ್ ಹೆಂಗಿದೆ ಅಂತಂದರೆ ನನಗಿಂತ ಡಬಲ್ ಏಜ್ ಅವ್ರದ್ದು, ಆಯಿತಾ. ಸೊ ಆ ಏಜಲ್ಲಿ ಅವರು ಅಷ್ಟರ ಮಟ್ಟಿಗೆ ಅಂದರೆ ಅಲ್ಲಿ ಉಳಿದಂತಹ ಯಂಗೆಸ್ಟ್ ಕಂಟೆಸ್ಟೆಂಟ್ಗಳಿಗೆ, ಮಹಿಳಾ ಯಂಗ್ ಕಂಟೆಸ್ಟೆಂಟ್ಗಳಿದ್ದಾರಲ್ಲ, ಅವರಿಗೆ ಅವರು ಕಾಂಪಿಟೇಷನ್ ಕೊಟ್ಟಿರುವಂತಹ ರೀತಿ, ಅದರಲ್ಲೂ ಈ ಒಂದು ರಾಶಿಕಾ ಶೆಟ್ಟಿಗೆ ಅವರು ಕಾಂಪಿಟೇಷನ್ ಕೊಟ್ಟಿರುವಂಥ ರೀತಿ ಏನಿತ್ತಲ್ಲ, ಅದನ್ನು ಫ್ಯಾಂಟಾಸ್ಟಿಕ್ ಮಾರ್ವೆಲಸ್ ಅಂತ ಹೇಳ್ಬೋದು. ಯಾಕಂತಂದರೆ ಏಜ್ ಆಗ್ತಾ ಇದ್ದಂತೆ ಹೆಣ್ಮಕ್ಳಿಗೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು ಆಗ್ತಾ ಇರುತ್ತೆ. ಸೊ ಅವರ ಒಂದು ಫಿಸಿಕ್ ಅಷ್ಟಾಗಿ ಅವರಿಗೆ ಸಪೋರ್ಟ್ ಮಾಡ್ತಿರೋದಿಲ್ಲ. ಹಾಗಿದ್ರೂ ಸಹಿತ ಅಶ್ವಿನಿ ಗೌಡ ಅಷ್ಟೆಲ್ಲ ಅವ್ರ ಜೊತೆಗೆ ಹೊಡೆದಾಡ್ಕೊಂಡು, ಅದು ಏನಂತಾರೆ, ಬೈದಾಡ್ಕೊಂಡು ಕಿರ್ಚಾಡ್ಕೊಂಡು ಕೊನೆಗೂ ಕೂಡ ಕಿಚ್ಚನ ಹತ್ರ ಚಪ್ಪಾಳೆ ತೆಗೆದುಕೊಂಡಿತ್ತು. ಅದೊಂದು ರೀತಿ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು. ಮತ್ತು ಅವರ ಆಟವೂ ಕೂಡ ಈ ವಾರ ತುಂಬ ಅಂದರೆ ತುಂಬ ಭರಪೂರವಾಗಿತ್ತು, ತುಂಬ ಡಿಸರ್ವ್ಡ್ ಆಗಿದ್ದರು, ತುಂಬ ಚೆನ್ನಾಗಿ ಆಟ ಆಡಿದರು. ಯಾರಿಗೆ ಗೊತ್ತು, ಇವ್ರು ಗೆಲ್ಲಬೇಕು ಅಂತಲೇ ಅವರೇನಾದ್ರೂ ಆ ಥರ ಡಿಸರ್ವ್ ಇರುವಂತಹವೇ ಅವರ ಗೆಲ್ಲಬೇಕು ಅನ್ನೋವಂಥವೇ ಟಾಸ್ಕ್ಗಳನ್ನು ರೆಡಿ ಮಾಡಿದ್ರ ಕಾಣೆ. ಹಾಗೆ ಮಾಳು ನಿಪ್ನಾಳು ಒಂದು ಹೇಳೋಗಿದ್ರಲ್ಲ, ಏನಂತಂದರೆ ಆಗಾಗ ಕಂಟೆಸ್ಟೆಂಟ್ಗಳನ್ನು ಕರೆಸ್ತಾ ಇರ್ತಾರೆ, ಏನಾದರೂ ಹೇಳ್ತಿರ್ತಾರೆ ಅಂತ. ಸೊ ಈ ವಾರ ಏನು ನಡೆದಿತ್ತೋ ಏನೋ ಗೊತ್ತಿಲ್ಲ, ಈ ರೀತಿಯಾಗಿ ಕೂಡ ಆಗಿತ್ತು. ಬಟ್ ಆಟ ಅಂತ ಬಂದಾಗ ಅಶ್ವಿನಿ ಗೌಡ ಅವರು ತಮ್ಮ ಪೊಟೆನ್ಷಿಯಲ್ ಎಷ್ಟಿದೆಯೋ ಅಷ್ಟನ್ನು ಪ್ರೂವ್ ಮಾಡಿಕೊಂಡು ಆಟ ಆಡಿದ್ದು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದೇನಿದೆಯಲ್ಲ, ಅದು ಒಂದು ರೀತಿ ಒಳ್ಳೆಯದು ಅಂತಲೂ ಕೂಡ ಹೇಳ್ಬೋದು. ಇನ್ನೊಂದು ಕಡೆಗೆ ಧ್ರುವಂತ್ ಅವ್ರಿಗೆ ಯಾಕೆ, ಅವ್ರಿಗೆ ಸೀಸನ್ 12ರಲ್ಲಿ ತುಂಬ ಚೆನ್ನಾಗಿ ಆಟ ಆಡಿರುವಂಥ ವ್ಯಕ್ತಿ ಅಂತ ಹೇಳಿ ಚಪ್ಪಾಳೆಯನ್ನು ತಟ್ಟಿದ್ರಂತೆ. ಕಾರಣ ಏನು ಅಂತಂದರೆ, ಅವ್ರನ್ನ ನೀವು ಇಲ್ಲಿವರೆಗೂ ನೋಡ್ತಾ ಇದ್ದೀರಾ, ಅವರು ನಾನು ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಅಂದಾಗೂ ಕೂಡ ಅವ್ರನ್ನ ಬಿಟ್ಟುಕೊಟ್ಟಿಲ್ಲ. ಅದನ್ನು ನೀವು ಗಮನಿಸಿರ್ಬೋದು. ಮತ್ತು ಎಷ್ಟೋ ವಿಚಾರದಲ್ಲಿ ತುಂಬ ಮನೆಯವರಿಂದ ಅವರು ಒಂಥರ ತೆಗಳಿಕೆಗೆ ಅವರು ಒಳಗಾಗಿದ್ರು. ಏನು ವೇಸ್ಟು, ಏನು ಮಾತಾಡ್ತಾರೋ ಅವರು ಅನ್ನೋ ರೀತಿಯಾಗಿ, ಅಸಂಬದ್ಧ ಅನ್ನೋ ರೀತಿಯಾಗಿ ಕೂಡ ಇದ್ದರು. ಸೊ ಅಂಥವ್ರನ್ನ ಇವತ್ತು ಅವರು ಚಪ್ಪಾಳೆ ಕೊಟ್ಟಿದ್ದು, ಅದು ಸೀಸನ್ 12ರಲ್ಲೇ ತುಂಬ ಚೆನ್ನಾಗಿ ಆಟ ಆಡಿರುವಂಥ ವ್ಯಕ್ತಿ ಅಂತ ಕೊಟ್ಟಾಗ ಕರ್ನಾಟಕದ ಜನತೆ ಅದನ್ನು ಒಪ್ಕೊಂಡಿಲ್ಲ. ಬಟ್ ಈ ವಾರ ಅಂತ ಬಂದರೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಈ ವಾರದ ಕಿಚ್ಚನ ಚಪ್ಪಾಳೆ ಅಂತ ಬಂದಾಗ ಆ ಚಪ್ಪಾಳೆ ಗ್ರೇಟ್ಫುಲ್, ಅವ್ರಿಗೆ ಸೇರಬೇಕಾಗಿದೆ. ಯಾಕಂತಂದರೆ ಮೊದಲನೇದಾಗಿ ಧನುಷ್ ಅವರು ಅವ್ರನ್ನ ಆಟದಿಂದ ಹೊರಗೆ ಇಟ್ಬಿಟ್ಟಿರ್ತಾರೆ, ಇವರು ಈ ಆಟಕ್ಕೆ ಲಾಯಕ್ ಇಲ್ಲದೆ ಇರುವಂಥವ್ರು ಅಂತ ಹೇಳಿ. ಸೊ ಅದರಲ್ಲಿ ಗಿಲ್ಲಿನ ಅವರು ಆಟದಿಂದ ಹೊರಗಿಟ್ಟು ತಾವು ಆಟಕ್ಕೆ ಎಂಟ್ರಿ ಆಗ್ತಾರಲ್ಲ, ಅದಂತೂ ತುಂಬ ಚೆನ್ನಾಗಿತ್ತು. ಅವರು ತಮ್ಮ 100% ಅವರು ಕೊಟ್ಟಿದ್ರು ಆಟಕ್ಕೆ. ಅವ್ರ ಆಟನೇ ನೋಡಿಲ್ಲ ಅನ್ನೋರಿಗೂ ಕೂಡ ಅದೊಂದು ತನ್ನ ಆಟದ ರುಚಿಯನ್ನು ತೋರಿಸಿದಂಥದ್ದು. ಚೆನ್ನಾಗಿ ಆಟ ಆಡಿದರು. ಕೊನೆಯದಾಗಿ ರಘು ಎದುರುಗಡೆ ಅವರು ಸೋತು ಆ ಒಂದು ಫಿನಾಲೆ ಆಟಕ್ಕೆ ಅವ್ರಿಗೆ ಹೋಗೋಕ್ಕಾಗಲಿಲ್ಲ ಅನ್ನೋದನ್ನು ಬಿಟ್ಬಿಟ್ರೆ ಈ ವಾರ ತುಂಬ ಚೆನ್ನಾಗಿ ರಘು ಅವರು ಆಟ ಆಡಿದ್ರು. ಹಾಗಾಗಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಒಳ್ಳೆಯದಾಯಿತು. ಹಾಗಾಗಿ ಈ ವಾರ ಧ್ರುವಂತ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಒಳ್ಳೆಯದಾಯಿತು. ಬಟ್ ಎಂಟೈರ್ ಸೀಸನ್ ಅಂತ ಹೇಳಿ ಅವ್ರಿಗೇನು ಕೊಟ್ರು ಅಂತಂದರೆ ಅದು ಒಂದು ರೀತಿ ತಪ್ಪಾಗುತ್ತೆ. ಎಂಟೈರ್ ಸೀಸನ್ ವೆಲ್ ಡಿಸರ್ವ್ಡ್ ವ್ಯಕ್ತಿ ಅಂತಂದರೆ ಗಿಲ್ಲಿ ಅವ್ರ ರಕ್ಷಿತಾ.
ಖಚಿತ. ಯಾಕಂತಂದರೆ ಈ ಸೀಸನ್ ಕಂಪ್ಲೀಟಾಗಿ ಎಂಗೇಜಿವ್ ಆಗಿ ಇಟ್ಟಿದ್ದಾರೆ, ಎಂಟರ್ಟೈನ್ಮೆಂಟನ್ನು ಕೊಟ್ಟಿದ್ದಾರೆ. ಇವರಿಂದ TRP ಸಿಕ್ಕಿದೆ, ಇವ್ರಿಗೆ ಕೊಡಬೇಕು, ಅವ್ರಿಗೆ ಕೊಡ್ತಾರೆ ಅಂತಂದರೆ ಅದನ್ನು ಅನ್ಫೇರ್ ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ಈಗ ಅಶ್ವಿನಿ ಮತ್ತು ಧ್ರುವಂತ್ ಅವರಿದ್ದಾರೆ. ಸೊ ಇವರಿಬ್ಬರು ಈಗ ಕೊನೆಯವರೆಗೂ ಇರ್ತಾರೆ. ಮುಂದಿನ ವಾರಕ್ಕೆ ಇವರ ಜರ್ನಿ ಇನ್ನೂ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಕಿಚ್ಚನ ಚಪ್ಪಾಳೆ ಸಿಕ್ತಲ್ವಾ, ಹಾಗಾಗಿ ಇವರು ನಾಮಿನೇಷನಲ್ಲಿದ್ದಾರೆ, ನಾಮಿನೇಟ್ ಆಗಿದ್ದಾರೆ. ಆದರೂ ಸಹಿತ ಇವರು ಸೇವ್ ಆಗ್ತಾರೆ, ಇವರು ಮುಂದಿನ ವಾರಕ್ಕೆ ಹೋಗ್ತಾರೆ. ಹಾಗೆ ರಘು ಅವರು ಕೂಡ ಖಂಡಿತವಾಗ್ಲೂ ಹೋಗ್ತಾರೆ. ಯಾಕಂತಂದ್ರೆ ಅವರು ಆಟ ಮತ್ತು ಅವ್ರ ಜರ್ನಿ ನೋಡ್ಕೊಂಡು ಬಂದರೆ ಕಂಪ್ಲೀಟ್ ಸಕ್ಕದಾಗಿತ್ತು ಅವ್ರ ಆಟ. ಸೊ ಹಾಗಾಗಿ ಅವರು ಕೂಡ ಮೂವ್ ಆನ್ ಆಗ್ತಾರೆ. ಇನ್ನು ಗಿಲ್ಲಿ ಮತ್ತು ರಕ್ಷಿತಾ ವಿಚಾರಕ್ಕೆ ಬಂತಂದರೆ ರಕ್ಷಿತಾ ಗಿಲ್ಲಿ ಬಗ್ಗೆ ಹೇಳೋದೇ ಬೇಡ, ಅಷ್ಟೊಂದು ಪ್ರಚಾರ ನಡೀತಾ ಇದೆ ಹೊರಗಡೆ ಅವ್ರ ಬಗ್ಗೆ. ಅವರು ಕೂಡ ಮುಂದಿನ ವಾರಕ್ಕೆ ಕಾಲಿಡ್ತಾರೆ. ಇನ್ನೊಂದು ಕಡೆಗೆ ಧನುಷ್ ಅವರು ಕೂಡ ಟಾಸ್ಕ್ ಮಾಸ್ಟರ್ ಅನ್ನೋದನ್ನು ಬಿಟ್ಬಿಟ್ರೆ ಅವ್ರು ಏನು ಅನ್ನೋದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಕೂಡ ಅಷ್ಟಾಗಿ ಗೊತ್ತಾಗಲಿಲ್ಲ. ಇನ್ನೊಂದು ವಿಚಾರ, ನೀವು ರಕ್ಷಿತಾ ಜೊತೆಗೆ ನಿನ್ನೆ ಆ ಒಂದು ಉತ್ತಮ ಕಳಪೆ ಕೊಡೋ ವಿಚಾರದಲ್ಲಿ ಏನು ಆ ಒಂದು ವಾಕ್ ಸಮರ ನಡೀತು ನೋಡಿ ಧನುಷ್ ಕಡೆಯಿಂದ, ಅದನ್ನು ಅವರು ಎಂಟೈರ್ ಸೀಸನ್ನಲ್ಲಿ ಒಂದು ಸ್ವಲ್ಪ ಮಾಡ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವರೇ ವಿನ್ನರ್ ಆಗ್ತಿದ್ರು ಈ ಒಂದು ಸೀಸನ್ನಲ್ಲಿ. ಬಟ್ ಅವರೇನಾದರೂ ವಿನ್ನರ್ ಆಗಿಬಿಟ್ರೆ ಯಾರಿಗೂ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ. ಆ ರೀತಿಯಾಗಿ ಅವ್ರು ಆಟ ಆಡಿದ್ರು. ಬರೀ ಟಾಸ್ಕ್ ಮಾಸ್ಟರ್ ಅಷ್ಟೇ ಬಿಟ್ಟರೆ ಮತ್ತೇನೂ ಇಲ್ಲ. ಅವರು ಕೂಡ ಹೋಗ್ತಾರೆ, ಯಾಕಂತಂದರೆ ಅವ್ರಿಗೆ ಮೊದಲನೇ ಟಿಕೆಟ್ ಸಿಕ್ಬಿಟ್ಟಿದೆ ಅಲ್ವಾ. ಧನುಷ್ ಅವರು ಮೂವ್ ಆನ್ ಆಗ್ತಾರೆ. ಇನ್ನು ಉಳಿದಂತಹ ಕಾವ್ಯ, ರಾಶಿಕಾ ಇವರಿಬ್ಬರು ಎವಿಕ್ಟ್ ಆಗೋ ಸಾಧ್ಯತೆ ಇದೆ ಅನ್ನುವಂಥದ್ದು. ಈಗ ಆಲ್ರೆಡಿ ಈಗ ಏನಂತಂದರೆ ಪಂಚಾಯಿತಿ ಮುಗ್ದಿರುತ್ತಲ್ವ, ನಮಗೆ ತೋರಿಸೋದೇನಿದ್ರೆ ರೆಕಾರ್ಡೆಡ್ ಪ್ರೋಗ್ರಾಮು. ಸೊ ಈಗ ಕಾವ್ಯ, ರಾಶಿಕಾ ಇವರಿಬ್ಬರು ಎವಿಕ್ಟ್ ಆಗಿದ್ದಾರೆ. ಅದರಲ್ಲೂ ರಾಶಿಕಾ ಮೊದಲನೇದಾಗಿ ಎವಿಕ್ಟ್ ಆಗಿ ಹೊರಗಡೆ ಹೋಗಿದ್ದಾರೆ ಅನ್ನುವಂಥ ಸುದ್ದಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು? ರಾಶಿಕಾ ಹೊರಗಡೆ ಹೋಗಿದ್ದು ಒಳ್ಳೇದಾಯ್ತಾ, ಅಥವಾ ಮೊದಲನೇದಾಗಿ ಈ ಕಾವ್ಯ ಹೋಗಬೇಕಾಗಿತ್ತಾ? ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ನೋಡಿ, ರಾಶಿಕಾ ವಿಚಾರ ಅಂತ ಬಂದರೆ ಹೆಂಗೆ ಧನುಷ್ ಅವರು ಟಾಸ್ಕ್ ಮಾಸ್ಟರ್ ಅಂತ ಹೇಳ್ತಿದ್ರಲ್ಲ, ಹಾಗೆಯೇ ರಾಶಿಕಾನು ಕೂಡ ಟಾಸ್ಕ್ ಮಾಸ್ಟರ್. ಈ ವಾರ ಒಂದು ಸ್ವಲ್ಪ ಆಟದಲ್ಲಿ ಎಡವಿದ್ರು ಅನ್ನೋದನ್ನು ಬಿಟ್ಬಿಟ್ರೆ ಅವರು ಸಿಕ್ಕಂಥ ಆಟದಲ್ಲೆಲ್ಲ ಅವರು 100% ಕೊಟ್ಟಿದ್ದಾರೆ. ಆಟದಲ್ಲಿ ಸಖತ್ತಾಗಿ ಆಡಿದ್ದಾರೆ. ಅದನ್ನ ಬಿಟ್ಟರೆ ಮನೆಯಲ್ಲಿ ಸ್ವಲ್ಪ ಅವ್ರು ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಅದನ್ನು ಬಿಟ್ಟರೆ ಏನೂ ಇಲ್ಲ. ಇನ್ನು ಕಾವ್ಯ ವಿಚಾರಕ್ಕೆ ಅಂತ ಬಂದರೆ ಗಿಲ್ಲಿ ಶೇಡಲ್ಲೇ ಬಂದುಬಿಟ್ರು ಅವರು. ಲಕ್ಕಿಲಿ ಅವರು ಏನದು ಕ್ಯಾಪ್ಟನ್ ಆದರು, ಮತ್ತು ಫಿನಾಲೆಗೂ ಕೂಡ ಅವ್ರು ಹೋಗಿದ್ರು. ಆ ಫಿನಾಲೆ ಆಟವೂ ಕೂಡ ಆಡಿ ಬಂದರು ಅವರು. ಸೊ ಲಕ್, ಬರೀ ಲಕ್ ಒಂದೇ ವರ್ಕ್ ಆಗಂಗಿಲ್ಲ. ಹಾಗಾಗಿ ಅವರ ಒಂದು ಪೊಟೆನ್ಷಿಯಲು ಬೇಕಾಗುತ್ತೆ. ಕೊನೆಯದಾಗಿ ಜನಗಳ ಪ್ರೀತಿಯೂ ಕೂಡ ಬೇಕಾಗುತ್ತೆ. ಅವರು ಉಳಿಬೇಕು ಅಂತಂತಂದರೆ ಕಾದು ನೋಡೋಣ. ಇವರಿಬ್ಬರು ಹೊರಗಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಇವರಿಬ್ಬರನ್ನ ಹೊರಗಡೆ ಕಳಿಸಿದ್ದು ನಿಮಗೆ ಖುಷಿ ಇದೆಯೇ? ಹಾಗೆ ಕಳಿಸಿದ್ದು ನ್ಯಾಯಯುತವಾಗಿದೆಯಾ? ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಕಾವ್ಯ ಹೋಗ್ಬಿಟ್ರೆ ಗಿಲ್ಲಿಯ ಕತೆ ಏನು? ಕಾದು ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ. ಒಟ್ಟಿನಲ್ಲಿ ಈಗ 50 ಲಕ್ಷದ ವಿಚಾರಕ್ಕೆ ಈಗೊಂದು ತುಲಾಭಾರ ನಡೀತಿದೆ. ಬಡವ್ರ ಮಕ್ಕಳನ್ನ ಮೇಲಿಡ್ತಾರಾ, ಅಥವಾ ಕೋಟಿ ಒಡತಿನ ಕೆಳಗಿಡ್ತಾರಾ? ಕಾದು ನೋಡೋಣ. ಅಥವಾ ಕೋಟಿ ಒಡತಿಗೆ ಏನದು ಕಪ್ಪು ಒಂದು ಕೊಟ್ಬಿಟ್ಟು 50 ಲಕ್ಷ ಇಟ್ಕೊಂಡು ಬಡವ್ರ ಮಕ್ಕಳಿಗೆ ಏನು ಹೇಳ್ತೀರಾ? ಆ ಪದ ನೀವೇ ಹೇಳಿಬಿಡಿ ಅಷ್ಟೇ. ಏನಾಗುತ್ತೆ ಕಾದು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.